ANMR ನ್ಯೂಸ್ಗೆ ಸ್ವಾಗತ. ಎಂಬ್ರಾಯ್ಡರಿ ಮಿಷನ್ಸ್ ಮೆಟೀರಿಯಲ್ಸ್ ಮಾರಾಟ ಜೊತೆಗೆ ಬ್ಲೌಸ್ಗೆ ಡಿಸೈನ್ ಮಾಡುವುದರ ಜೊತೆಗೆ ಟೀ ಶರ್ಟ್ಸ್ ಮೇಲೆ ಲೋಗೋಸ್ ಮತ್ತು ಎಲ್ಲ ರೀತಿಯ ಎಂಬ್ರಾಯ್ಡರಿ ಡಿಸೈನ್ಗಾಗಿ ಒಮ್ಮೆ ಭೇಟಿ ಕೊಡಿ. ಮನ್ನಡ ಎಂಬ್ರಾಯ್ಡರಿ ಮಿಷನ್ಸ್ ಅಂಡ್ ಸೊಲ್ಯೂಷನ್ಸ್, MG ರಸ್ತೆ, ಬಾಲಾಜಿ ಲಾಡ್ಜ್ ಮುಂಭಾಗ, KMD ಕಲ್ಯಾಣ ಮಂಟಪದ ಬಳಿ, ಚಿಂತಾಮಣಿ. ಸದರಿ ಮಳಿಗೆಯಲ್ಲಿ ಯೂನಿಕ್ ಗೋಲ್ಡ್ ಫ್ರೂ, ಯೂನಿಕ್ ಲೈಟ್, ಒರಿಜಿನಲ್ ಜರ್ಮನಿ ಟೆಕ್ನಾಲಜಿ ಕಂಪನಿಯ ರೈಡರಿ ಮಿಷನ್ಗಳು ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುವುದು. ಸಂಪರ್ಕಿಸಿ ಮನ್ನಡ ಎಂಬ್ರಾಯ್ಡರಿ ಮಿಷನ್ಸ್ ಸೇಲ್ಸ್ ಅಂಡ್ ಸೊಲ್ಯೂಷನ್ಸ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9953506667 9608134164 ಮತ್ತು 8341386424 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ನಾರಾಯಣಹಳ್ಳಿ ಹಾಲಿನ ಡೈರಿ ಅಧ್ಯಕ್ಷರಾಗಿ ಸಿದ್ದಪ್ಪ ಅವಿರೋಧವಾಗಿ ಆಯ್ಕೆ. ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿಯ ನಾರಾಯಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾರಾಯಣಹಳ್ಳಿಯ ಸಿದ್ದಪ್ಪರವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಮತ್ತು ಉಪಾಧ್ಯಕ್ಷರಾಗಿ ಸಿದ್ದಪ್ಪರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಭಾಸ್ಕರ್ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯನ್ನು ಪ್ರಕಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಮ್ಮು ನಿರ್ದೇಶಕರಾದ ಉಲ್ವಾಡಿಯ ಅಶ್ವಥ್ ನಾರಾಯಣ್ ಬಾಬುರವರು, ಸದರಿ ಸಂಘ ಸ್ಥಾಪನೆಯಾಗಿ 5 ವರ್ಷಗಳು ಕಳೆದಿದೆ. ಮೊದಲ ಅವಧಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ 2ನೇ ವರ್ಷ ಸಹ ಅಧ್ಯಕ್ಷರ ಆಯ್ಕೆ ಎಲ್ಲರ ಒಗ್ಗಟ್ಟಿನಿಂದ ಅವಿರೋಧವಾಗಿ ಆಯ್ಕೆ ನಡೆದಿರೋದು ಸಂತಸ ವಿಚಾರ ಎಂದರು. ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸಹಕಾರದಿಂದ ಕೋಲಾರ ಒಕ್ಕೂಟದಿಂದ ವಿಭಜನೆಯಾಗಿ ಚಿಕ್ಕಬಳ್ಳಾಪುರ ನೂತನ ಒಕ್ಕೂಟ ಪ್ರಾರಂಭವಾಗಿದ್ದು, ಅಲ್ಲಿಯೂ ನೂತನ ಸಂಘದ ಅಧ್ಯಕ್ಷರನ್ನು ಅವಿರೋಧವಾಗಿ ನೇಮಕ ಮಾಡಿ 1 ತಿಂಗಳು ಕಳೆದಿದೆ. ಅದೇ ರೀತಿ ಇಲ್ಲಿಯೂ ಅವಿರೋಧ ಆಯ್ಕೆಯನ್ನು ಮಾಡಲು ಮುಂದಾದ ಸಂಘದ ನಿರ್ದೇಶಕರು ಮತ್ತು ಸಹಕಾರ ನೀಡಿದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ಇನ್ನು ರೈತರ ಜೀವನಾಡಿ ಹೈನುಗಾರಿಕೆ. ಈ ಗ್ರಾಮದಲ್ಲಿ ಡೈರಿ ಇರಲಿಲ್ಲ. ನಾನೇ 2ನೇ ಅವಧಿಯಲ್ಲಿ ನಿರ್ದೇಶಕರಾಗಿದ್ದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೆಂಕಟೇಶಪ್ಪ ಮತ್ತಿತರರು ಡೈರಿ ಪ್ರಾರಂಭಿಸಲು ಒತ್ತಾಯ ಮಾಡಿದಾಗ ಸಚಿವ ಡಾಕ್ಟರ್ MC ಸುಧಾಕರ್ ಅವರೊಂದಿಗೆ ಚರ್ಚೆ ಮಾಡಿ ಡೈರಿ ಪ್ರಾರಂಭಿಸಿದ್ದನ್ನು ವಿವರಿಸಿದರು. ಇನ್ನು ನೂತನ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, ನಮ್ಮ ನಾಯಕ ಡಾಕ್ಟರ್ MC ಸುಧಾಕರ್ ಮತ್ತು ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬುರವರ ಸಹಕಾರದಿಂದ ಗ್ರಾಮದಲ್ಲಿ ನೂತನ ಡೈರಿ ಪ್ರಾರಂಭವಾಗಿದ್ದು, 5 ವರ್ಷಗಳ ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದರು. ಉತ್ತಮ ಕೆಲಸ ನಿರ್ವಹಿಸಿದ್ದರಿಂದ 2ನೇ ಬಾರಿಗೂ ನನ್ನನ್ನು ಮತ್ತೆ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಡೈರಿಯ ನಿರ್ದೇಶಕರಾದ ವೆಂಕಟೇಶಪ್ಪ, ನಾರಾಯಣಸ್ವಾಮಿ, ಕೃಷ್ಣಪ್ಪ, ವೆಂಕಟಪ್ಪ, ಕೃಷ್ಣಪ್ಪ, ಮುನಿರೆಡ್ಡಿ, ಮುನಿರಾಜು, ಸಿದ್ದಪ್ಪ, ಶಿವಮ್ಮ, ನಾಗಮ್ಮ, ರತ್ನಮ್ಮ ಮತ್ತು ಚಿಮ್ಮುಲ್ ನಿರ್ದೇಶಕರಾದ ಉಲ್ವಾಡಿ ಅಶ್ವಥ್ ನಾರಾಯಣ್ ಬಾಬು, ಸುಮಾರು ರವಿಚಂದ್ರ ರೆಡ್ಡಿ ಸೇರಿದಂತೆ ಸಂಘದ ಕಾರ್ಯದರ್ಶಿ ರವಿ, ಮುಖಂಡರಾದ ಮುನಿವೆಂಕಟಪ್ಪ, ಕೃಷ್ಣಪ್ಪ, ಮುನಿಯಪ್ಪ, ಶ್ರೀರಾಮಪ್ಪ, ಶ್ರೀನಿವಾಸ್, ಚಂದ್ರ, ವೆಂಕಟಣ್ಣಪ್ಪ, ಮುನಿರೆಡ್ಡಿ, ಗೌತಮ್, ಶ್ರೀಕಾಂತ್, ಪೂಜಾರೆಡ್ಡಪ್ಪ, ಹರೀಶ್, ವೆಂಕಟಸ್ವಾಮಿ, ಸತ್ಯನಾರಾಯಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾರಾಯಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ನಾರಾಯಣಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಮಾನ್ಯ ಸಹಕಾರ ಸಂಘದ ಉಪನಿಬಂಧಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರ ಆದೇಶ ಸಂಖ್ಯೆ 188 2025-26 ದಿನಾಂಕ 9/1/26 ಅನ್ವಯ ಆಡಳಿತ ಮಂಡಳಿ ಚುನಾವಣೆ ಪ್ರಕ್ರಿಯೆ ನಡೆಸಿ ಪದಾಧಿಕಾರಿಗಳು ಚುನಾವಣೆ ನಡೆಸಲು ದಿನಾಂಕ 5/3/2026 ಬೆಳಗ್ಗೆ 10 ಗಂಟೆಗೆ ಚುನಾಯಿತ ನಿರ್ದೇಶಕರ ಸಭೆಯನ್ನು ಕರೆಯಲಾಗಿತ್ತು. ಸಭೆಯ ಹಾಜರಾತಿ ಹಾಗೂ ನಡವಳಿಕೆ ಈ ಕೆಳಕಂಡಂತೆ ದಾಖಲಿಸಿದೆ. ನಿರ್ದೇಶಕರ ಚುನಾವಣೆಗೆ ಹಾಲು ಉತ್ಪಾದಕ ಸಹಕಾರ ಸಂಘ ನಿಯಮಿತ ನಾರಾಯಣಪಲ್ಲಿ ಇದರ ಅಧ್ಯಕ್ಷರಾಗಿ ವೆಂಕಟೇಶಪ್ಪರವರು ಮಾತ್ರ ನಾಮಪತ್ರ ಸಲ್ಲಿಸಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಸಿದ್ದಪ್ಪರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಅಧ್ಯಕ್ಷರ ಮುಂದಿನ 5 ವರ್ಷಗಳ ಅವಧಿಗೆ ವೆಂಕಟೇಶಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಈ ಮೂಲಕ ಘೋಷಣೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಸಿದ್ದಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಈ ಮೂಲಕ ಘೋಷಣೆ ಮಾಡಲಾಗಿದೆ. ಇವತ್ತು ನಾರಾಯಣಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಬಹುಶಃ ಒಂದು ಅವಧಿ ಮುಗಿದಿದೆ. ಈ ಒಂದು ಸಂಘ ಸ್ಥಾಪನೆ ಆಗಿದ್ದು 5 ವರ್ಷ ಆಗಿದೆ. ಹಿಂದೆ ಕೂಡ ಇಲ್ಲಿ ಎಲ್ಲರೂ ಒಮ್ಮತದಿಂದ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿ ಈ ಒಂದು ಸಂಘವನ್ನು ಎಲ್ಲ ನಮ್ಮ ಒಂದು SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಗ್ರಾಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಬೇರೆ ಪಕ್ಷದವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಈ ಸಂಘವನ್ನು ಭಾಳ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ
ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಹೊಸದಾಗಿ ಏನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗ ಪ್ರಾರಂಭ ಆಗಿದೆಯೋ ಈಗಾಗಲೇ 1 ತಿಂಗಳು ಮುಗಿದಿದೆ ಹೊಸ ಆಡಳಿತ ಮಂಡಳಿ ಬಂದು. ಈಗ ಈ ಒಂದು ಸಂಘ ನಾರಾಯಣಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ 2ನೇ ಅವಧಿಗೆ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಬೇರೆ ಎಲ್ಲ ಪಕ್ಷದವರು ಸೇರಿ ಇವತ್ತು ಮತ್ತೆ ಅವಿರೋಧವಾಗಿ ಎಲ್ಲರೂ ಕೂಡ 12 ಜನನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆಯ ಒಂದು ದಿಕ್ಸೂಚಿ. ಬಹುಶಃ ಒಂದು ಗ್ರಾಮದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವರು ಸೇರಿ ಒಂದು ಸಂಘವನ್ನು ಕಟ್ಟಿರ್ತಾರೆ ಮತ್ತು ಎಲ್ಲರೂ ಕೂಡ ಹಾಲನ್ನು ಕೂಡ ಎಲ್ಲ ಪಕ್ಷದವರು ಎಲ್ಲ ಸಮುದಾಯದವರು ಕೂಡ ಹಾಲನ್ನು ಹಾಕ್ತಾರೆ. ಅದರಿಂದ ಇದನ್ನು ಭಾಳ ವಿಸ್ತಾರವಾಗಿ ತೊಗೊಂಡು ಹೋಗ್ಬೇಕು ಮತ್ತು ಯಾವುದೇ ರೀತಿ ರಾಜಕಾರಣವನ್ನು ಇದರಲ್ಲಿ ಬೆರೆಸಬಾರ್ದು, ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಮತ್ತು ಇವತ್ತು ರೈತರ ಜೀವನಾಡಿ ಏನು ಹಾಲು ಉತ್ಪಾದನೆ ಇದೆಯೋ ಇದನ್ನು ಈ ಒಂದು ಭಾಗದಲ್ಲಿ ಹಿಂದೆ ಸಂಘ ಇರಲಿಲ್ಲ. ಈ ಗ್ರಾಮದಲ್ಲಿ ನಾನೇ 2ನೇ ಅವಧಿಯಲ್ಲಿ ನಾನು ನಿರ್ದೇಶಕನಾಗಿದ್ದಾಗ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮನೆಂಕಪ್ಪನವರು ಬೇರೆಯವರೆಲ್ಲ ನನಗೆ ಒತ್ತಾಯ ಮಾಡಿದ್ರು. ವೆಂಕಟೇಶಣ್ಣವರು ಹಿರಿಯರು, ಗ್ರಾಮದೆಲ್ಲ ಹಿರಿಯರು ಕೂಡ ನಮಗೊಂದು ಎಲ್ಲ SC ಸಮುದಾಯ ನಾವು ಜೀವನ ಪೂರ್ತಿ ಕೂಲಿ ಮಾಡ್ಕೊಂಡೇ ಬದುಕ್ತಾ ಇದ್ದೀವಿ, ನಾವು ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ನಮಗೊಂದು ಸಂಘವನ್ನು ಸ್ಥಾಪನೆ ಮಾಡಿಕೊಡಿ ಅಂತ ಕೇಳಿದಾಗ ನಾನು ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವ್ರು ಕೇಳ್ಕೊಂಡಾಗ ಅವರು ಕೂಡ ಇಲ್ಲ ಒಂದು ಮಾಡಬೇಕಾಗ್ತದೆ, ಅವರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕಾಗ್ತದೆ, ಅವ್ರ ಜೀವನ ನಡೆಸಬೇಕಾಗ್ತದೆ ಅಂತ ಹೇಳಿದ ಮೇಲೆ ಮತ್ತೆ ಸಂಘ ಸ್ಥಾಪನೆ ಮಾಡಿದ್ರು. ಎಲ್ಲರ ಸಹಕಾರದಿಂದ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು. ಮತ್ತು ಈಗ 2ನೇ ಅವಧಿಗೂ ಕೂಡ ಈ ಗ್ರಾಮದ ಹಿರಿಯರಾದ ವೆಂಕಟೇಶಪ್ಪನವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸಿದ್ದಪ್ಪನವರು ಅವಿರೋಧವಾಗಿ ಆಯ್ಕೆ ಇರ್ತಾರೆ. ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಈ ಗ್ರಾಮದ ಹಿರಿಯರು, ಪಕ್ಷಾತೀತ ಕೊಟ್ಟಂಥ ಎಲ್ಲ ನಮ್ಮ ನಾಯಕರಿಗೆ ಕೂಡ ನಾನು ವಂದಿಸ್ತಾ ಈ ಸಂಘವನ್ನ ಅಭಿವೃದ್ಧಿ ಪಥದಲ್ಲಿ ತಾವೆಲ್ಲ ತಗೊಂಡು ಹೋಗಬೇಕು. ಮತ್ತು ಈಗ ಸ್ವಂತ ಕಟ್ಟಡವನ್ನು ಕಟ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇವತ್ತು ಅದಕ್ಕೆ ಈಗಾಗಲೇ ನಾನು ಅದಕ್ಕೆ ಚರ್ಚೆ ಮಾಡಿದೆ ಹಿರಿಯರ ಹತ್ರ. ಗ್ರಾಮದಲ್ಲಿ ಒಂದು ಎಲ್ಲ ನಮ್ಮ ಸಮುದಾಯದವರಿಗೆ ಒಂದು ಲೇಔಟ್ ಮಾಡ್ತಿದ್ದಾರೆ. ಆ ಲೇಔಟಲ್ಲಿ CS ಸೈಟನ್ನು ಈ ಒಂದು ಸಂಘಕ್ಕೆ ಕೊಡಿಸ್ತೀನಿ ಅಂತ ಅವರು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಸಚಿವರು. ಅದರ ಮುಖಾಂತರ ಈ ಸೊತ್ತಾದಮೇಲೆ ಈಗೇನು ಒಕ್ಕೂಟದಿಂದ ಬರ್ತಕ್ಕಂಥ 3.5 ಲಕ್ಷ, ಕರ್ನಾಟಕ ಹಾಲು ಮಹಾಮಂಡಲದಿಂದ ಬರ್ತಕ್ಕಂಥ 4.5 ಲಕ್ಷ, ಮತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬರ್ತಕ್ಕಂಥ 1 ಲಕ್ಷ, 1.5 ಲಕ್ಷ ಹಣವನ್ನು ಅವ್ರು ಕೊಟ್ಟು ಸ್ವಂತ ಕಟ್ಟಡ ಕಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದನ್ನೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಈಗೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅದಕ್ಕೆ ಸೂಕ್ತ ನಿರ್ಧಾರವನ್ನು ತಗೊಂಡು ಒಳ್ಳೆ ಕಟ್ಟಡ ಕಟ್ಕೋಬೇಕು. ಮತ್ತು ಎಲ್ಲ ರೈತರು ಎಲ್ಲ ಏನಿದೆ ಪಾಪ ಸಮುದಾಯದವರು ಇದ್ದಾರೆ, SC ಸಮುದಾಯದವ್ರನ್ನೂ ಸ್ವಾವಲಂಬನೆಯಾಗಿ ಬರ್ತಕ್ಕಂಥ ಅವಕಾಶವನ್ನು ನಾವೆಲ್ಲ ಸೇರಿ ಮಾಡಿಕೊಡ್ಬೇಕು. ಅವರಿಗೆ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ಕೋಬೇಕು. ಅವರ ಒಂದು ಕುಟುಂಬಗಳ ಶ್ರೇಯಸ್ಸು, ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಸದೃಢರಾಗಬೇಕು ಅಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ, ಮಾಡ್ತಾ ಇದ್ದೀವಿ ಅದನ್ನು. ಅದರಿಂದ ಎಲ್ಲ ಈಗೇನು ನಿರ್ದೇಶಕರಾಗಿ 12 ಜನ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ಇನ್ನೊಮ್ಮೆ ನಾನು ಶುಭ ಕೋರ್ತಾ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾನು ಕೂಡ ಭಾಗವಹಿಸಿ ಎಲ್ಲ ಶುಭ ಹಾರೈಸಿದ್ದೀನಿ. ವೆಂಕಟೇಶಪ್ಪನವರಿಗೆ ಮತ್ತು ಸಿದ್ದಪ್ಪನವರು ಈ ಸಂಘವನ್ನು ಮತ್ತು ಆಡಳಿತ ಮಂಡಳಿಯವರು ಮತ್ತು ಗ್ರಾಮದ ಎಲ್ಲರೂ సహకరిసి ಚೆನ್ನಾಗಿ నడుచుకోవడానికి ಅಂತ ಹಾರೈಸ್ತಾను. పాలు మా ఊర్లో డైరీనే లేకుండా ఉండే అన్నిటికీ మా బాబు అన్న మా సుధాకర్ రెడ్డి మా ఊరికి బాధపడి ఏపించింది. ఆమెకి అవుడు నన్నే అధ్యక్షులు చేయండి. ఏమో 5 ఏళ్ళు కట్టుకొని వచ్చినాను. అదే చూసి మా ఊరు వాళ్ళంతా చేరి నాకే ఈ మాట కూడా నాకే ఇచ్చినారు. 5 ఏళ్ళు కూడా నాకే ఇచ్చినారు. అదే పురంగా నేను వాళ్ళంతా సహకరించుకొని ముందుకు ఇంకా వాళ్ళు చెప్పుకొని పోతాను.